ಇನ್ನು ಮತ್ತೊಂದು ಜಾಗ ಅಂತಂದ್ರೆ ಅದು ಕೋರಮಂಗಲ. ಕೋರಮಂಗಲಲ್ಲಿ ಯಾವ ರೀತಿಯಾಗಿ ತಯಾರಿ ನಡೆದಿದೆ, ಅಲ್ಲೂ ಕೂಡ ಇದೇ ರೀತಿಯಾಗಿ ಪಾರ್ಟಿ ಮೂಡ್ನಲ್ಲೇ ಇದ್ದಾರೆ. ತಯಾರಿ ಅಂತೂ ಸಿಕ್ಕಾಪಟ್ಟೆ ನಡೆದಿದೆ. ಗ್ರಾಹಕರನ್ನ ಆಕರ್ಷಿಸೋಕೆ ಈಗ ಡೆಕೋರೇಷನ್ ಅನ್ನೆಲ್ಲ ಮಾಡಿಟ್ಟಿದ್ದಾರೆ. ಪಬ್ಗಳೆಲ್ಲ ಲಕ ಅಂತಿದಾವಂತೆ. ಸಿಬ್ಬಂದಿಯಿಂದ ಸಕಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವರು ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ರೀತಿಯಲ್ಲಿ ಬಿಟ್ಟಿದ್ದಾರೆ. ಇನ್ನು ಕೆಲವರು ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ನೋಡ್ತಾ ಇದ್ನಪ್ಪ, ಆಫರ್ಗಳ ಮೇಲೆ ಆಫರ್ಗಳನ್ನ ಬಿಟ್ಟಿದ್ದಾರಂತೆ. ಎಲ್ಲರೂ ಒಂದೊಂದು ಸೆಳೆಯೋಕ್ಕೆ ಬೇಕಲ್ಲ. ಈಗ ಬಟ್ಟೆ ಅಂಗಡಿಗಳಲ್ಲಿ ಸೆಳೆಯೋಕ್ಕೆ ಇಟ್ಟಿರಲ್ವ, 50%, 30%, 40% ಅಂತ ಹೇಳಿ. ಸೊ ಫ್ಯಾಕ್ಟ್ರಿ ಸೇಲ್ ಅಂತ ಇಟ್ಟಿರ್ತಾರೆ. ಹಾಗೆ ಈ ನ್ಯೂ ಇಯರ್ ಎಂಡಲ್ಲಿ ಅವ್ರಿಗಿರುವಂಥದ್ದು ಈಗ ಸೇಲು ಸೀಸನ್ನು. ಸೊ ಹಾಗಾಗಿ ಅದಕ್ಕೊಂದಿಷ್ಟು ಆಫರ್ಗಳನ್ನು ಕೊಡ್ತಾರೆ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿ. ಸೊ ಆ ಥರ ಲೆಕ್ಕಗಳನ್ನು ಇಟ್ಕೊಂಡಿದ್ದಾರೆ. ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನ್ಯೂ ಇಯರ್ ಅಂತಾರೆ ಎಣ್ಣೆ ಕುಡಿಯೋ ದಿನ ಹಂಗೆ ಆಗ್ಬಿಟ್ಟಿದೆ ಇದು 31ನೇ ತಾರೀಕಿಗೆ. ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹೊಸ ವರ್ಷ ಅಂದರೆ ಹೇಗಿರಬೇಕು, ಯಾವ ರೀತಿ ಇದ್ದಾರೆ. ದೇವಸ್ಥಾನಗಳಿಗೆ ಬರಮಾಡ್ಕೊಳ್ಳೋರು ಇದ್ದಾರೆ, ಈ ಥರ ಪಾರ್ಟಿ ಮಾಡ್ಕೊಂಡು ಬರಮಾಡ್ಕೊಳ್ಳೋರು ಇದ್ದಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಯೋಚನೆಗಳಿಗೆ ತಕ್ಕಂತೆ ಅದಿರುತ್ತೆ. ಬಟ್ ಈಗ ತಯಾರಿ ಅಂತೂ ಪಬ್ನವರು, ರೆಸ್ಟೋರೆಂಟ್ನವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಕೆಲವರು ಪ್ರೈವೇಟ್ ಆಗಿ ಅವ್ರದ್ದೇ ರೀತಿಯಾದಂಥ ಪಾರ್ಟಿಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಕೆಲವ್ರಿಗೆ ಇಂಥಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತಂದರೆ ಅವ್ರ ಮನೆ ಮೇಲೆ, ಟೆರೆಸ್ಗಳ ಮೇಲೇ ರೆಡಿ ಮಾಡ್ಕೊಂಡಿದ್ದಾರೆ. ಮನೇಲಿ ಕೂತ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡೋರು ಇದ್ದಾರೆ. ತುಂಬ ಡಿಫರೆಂಟ್ ಆಗಿಯೇ ಸೆಲೆಬ್ರೇಷನ್ ಮಾಡುವಂಥವ್ರು ಅನೇಕರು ಕೂಡ ಸಿಗ್ತಾರೆ, ಇಲ್ಲ ಅಂತ ಹೇಳಲ್ಲ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಲ್ಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಯಾವ ರೀತಿಯಾಗಿ ಈಗ ಆಫರ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಹೇಗೆಲ್ಲ ತಯಾರಿ ನಡೆದಿದೆ ಅಲ್ಲಿ ಜನರನ್ನ ಸೆಳೆಯೋಕ್ಕೋಸ್ಕರ? ಅಂದರೆ ಒಂದು ರೀತಿ 31ನೇ ತಾರೀಕಿಗೆ ಅಂದರೆ ಎಣ್ಣೆ ದಿನ ಅಂತ ಫಿಕ್ಸ್ ಆಗಿಬಿಡಕ್ಕಪ್ಪ. ಅವ್ರು ಯಾರೋ ಕುಡುಕರ ಸಂಘದವರು ಒಂದಿಷ್ಟು ಹೇಳ್ತಾ ಇದ್ರಲ್ಲ, ಇದನ್ನು ಕುಡುಕರ ದಿನಾಚರಣೆಯನ್ನಾಗಿ ಮಾಡಬೇಕು 31ನೇ ತಾರೀಕು ಅಂತೇಳಿ. ಹಂಗೆ ಆಗಿದೆಯಾ, ಏನು ಕತೆ ಅಂತ? ಅರುಣ್, ಕೆಲವೊಂದ್ ಕಡೆ ಆ ರೀತಿಯಾದಂತ ವಾತಾವರಣ ಇದೆ. ಆಫರ್ ಏನು ಅನ್ನೋದನ್ನ ಅವ್ರು ಓಪನ್ ಆಗಿ ಹೇಳಲ್ಲ. ಸದ್ಯಕ್ಕೆ ಪಬ್ನ ಒಳಗಡೆ ಹೋಗಿ ಅದರ ಸದಸ್ಯರಾದಾಗ ಹೇಳ್ತಾರೆ. ಸದ್ಯಕ್ಕೆ ಕೋರಮಂಗಲದಲ್ಲಿ ನಿಧಾನಕ್ಕೆ ಜನ ಬರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಬೇಕಾದಂತ ತಯಾರಿಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಕೋರಮಂಗಲ ಅಂತಂದ್ರೆ ಸಾಕಷ್ಟು ಜನ ಸೇರುವಂತದ್ದು, ಸಾವಿರಾರು ಲಕ್ಷಾಂತರ ಜನ ಸೇರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಪೊಲೀಸರು ಈ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನ ನಿರ್ಮಾಣ ಮಾಡುವಂಥದ್ದು, ವಾಚಿಂಗ್ ಟವರ್ಗಳನ್ನ ನಿರ್ಮಾಣ ಮಾಡುವಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ಕೋರಮಂಗಲ ಬ್ರಿಗೇಡ್ ರಸ್ತೆ, MG ರಸ್ತೆ ಬಿಟ್ರೆ ನಂತರ ಮತ್ತೊಂದು ಏರಿಯಾ ಅಂತಂದ್ರೆ ಅದು ಕೋರಮಂಗಲ ಎನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈಗಷ್ಟೇ ಸ್ವಲ್ಪ ಜನ ಬರ್ತಾ ಇದ್ದಾರೆ ಪಾರ್ಟಿ ಮೂಡ್ಗೆ ಬರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನೇನು 4:30-5 ಗಂಟೆಯ ನಂತರ ಈ ಭಾಗ ಎಂಪೈರ್ ರಸ್ತೆ ಏನಿದೆ ಆ ಭಾಗವನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಈ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತ ಘಟನಾವಳಿಗಳು ನಡೆಯಬಾರ್ದು, ಜೊತೆಗೆ ಕಿರಿಕಿರಿ ಮಾಡುವಂಥದ್ದು ಆ ರೀತಿ ಆಗಬಾರ್ದು ಅಂತೇಳಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡುವಂಥದ್ದು, 250ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಕೆ ಮಾಡುವಂಥದ್ದು, ಆ ರೀತಿಯಾದಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಕೋರಮಂಗಲದಲ್ಲಿ ನಿಧಾನಕ್ಕೆ ಜನ ಬರ್ಲಿಕ್ಕೆ ಆರಂಭ ಆಗಿರುವಂಥದ್ದು. 4 ಗಂಟೆಯ ನಂತರ ಇಲ್ಲೊಂದಿಷ್ಟು ಚಟುವಟಿಕೆಗಳು ಶುರುವಾಗ್ತವೆ. ಆದ್ರೆ ಪೊಲೀಸರು ಮಾತ್ರ ಎಲ್ಲಾ ರೀತಿಯಂತ ಭದ್ರತೆಯನ್ನ ಮಾಡಿಕೊಂಡು ಪರಿಶೀಲನೆಯನ್ನ ಮಾಡಿ ಭದ್ರತೆ ಹೆಚ್ಚಳ ಮಾಡಿಕೊಂಡಿರುವಂಥದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಡ್ಲಿಕ್ಕೆ ಬೆಂಗಳೂರಿನ ಪಬ್ಗಳು ಸಕಲ ರೀತಿಯಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದಾವೆ. ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋರಮಂಗಲದಲ್ಲಿರುವಂತಹ ಪಬ್ ಒಂದರಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಂದ ತಾವು ಗಮನಿಸಬಹುದಾಗಿದೆ, ಇದು ಟಿಪ್ಸಿಬುಲ್ ಎನ್ನುವಂತ ಪಬ್ ನಲ್ಲಿ ಈಗಾಗಲೇ 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಡೆಕೋರೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಬಲೂನ್ಗಳ ಮುಖಾಂತರವಾಗಿ ಡೆಕೋರೇಷನ್ ಅನ್ನ ಮಾಡಿ ಬರುವಂತ ಗ್ರಾಹಕರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ವಿಶೇಷವಾದಂತ ಸವಲತ್ತನ್ನ ಕೊಡುವಂತದ್ದು, ಜೊತೆಗೆ ಜನರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಅಂತೇಳಿ ಏನೆಲ್ಲ ಪ್ಲಾನ್ಗಳು ಹಾಕೊಳ್ಬೇಕು ಅನ್ನುವಂಥದ್ದನ್ನ ಇವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸಬಹುದಾಗಿದೆ ಪಬ್ನ ಒಳಗಡೆಯ ದೃಶ್ಯಾವಳಿಗಳನ್ನ. 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಡೆಕೋರೇಷನ್ ನಡೀತಾ ಇದೆ. ಪಬ್ಗಳಲ್ಲಿ ಬಲೂನ್ಗಳನ್ನ ಹಾಗೆ ಬಿಟ್ಟು ಬರುವಂತ ಜನರನ್ನು ಕೂಡ ಅವರು ಆಕರ್ಷಿಸುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಇಲ್ಲಿ ಆಗುವಂತಹ ಎಲ್ಲಾ ಸಿದ್ಧತೆಗಳನ್ನ ಏನಾಗ್ಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ಬಾರ್ದು, ಈ ಬರುವಂತವರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವ್ರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ DJ, ಮ್ಯೂಸಿಕ್, ಪಬ್ಬು ಜೊತೆಗೆ ಇನ್ನಿತರ ಡ್ರಿಂಕ್ಸ್ಗೆ ಸಂಬಂಧಪಟ್ಟಿದ್ದಂತ ಸವಲತ್ತುಗಳನ್ನ ಹೆಚ್ಚಳ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಬಲೂನ್ನ ಮೇಲೂ ಕೂಡ 2025 ಅಂತ ಹೇಳಿ ಪ್ರಿಪ್ರೇಷನ್ ಅನ್ನ ಮಾಡಿ ಡೆಕೋರೇಷನ್ ಅನ್ನ ಮಾಡಿಕೊಂಡು ಸೆಲೆಬ್ರೇಷನ್ಗೆ
ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಪಬ್ಗಳಲ್ಲಿ ಸೆಲೆಬ್ರೇಷನ್ ಮೂಡ್ ಜೋರಾಗ್ತಾ ಇದೆ. ಈಗ ತಾನೇ ಶುರುವಾಗ್ತಾ ಇರುವಂತದ್ದು. ಸಂಜೆ 7 ಗಂಟೆವರೆಗೂ ಕೂಡ ಡೆಕೋರೇಷನ್ ಆದ್ಮೇಲೆ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಸೆಲೆಬ್ರೇಷನ್ ಮೂಡ್ಗೆ ಪಬ್ಗಳು ಬರ್ತವೆ. ಕ್ಯಾಮ್ರಸ್ನ ಅಕ್ಷಯ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಹೊಸ ವರ್ಷಕ್ಕೆ ಸ್ವಾಗತವನ್ನ ಮಾಡಕ್ಕೆ ಈಗ ಬೆಂಗಳೂರು ಸಜ್ಜಾಗಿದೆ. ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವಂಥದ್ದು ನಿಮಗೆ ದೃಶ್ಯಗಳ ಸಮೇತವಾಗಿ ತೋರಿಸ್ತಾ ಇದ್ದೀವಿ. ಪಾರ್ಟಿಯ ಹಾಟ್ಸ್ಪಾಟ್ MG ರೋಡ್ ಈಗ ಲಕ ಲಕ ಅಂತಿದೆ. ಇಲ್ಲಿ ಕೇವಲ ಬೆಂಗಳೂರಿನಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಜೊತೆಗೆ ಪಕ್ಕದಲ್ಲಿರುವಂತಹ ಅನೇಕ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ. ಮಧುವಣಗಿತ್ತಿ ಅಂತ ಈಗ ಸಿಂಗಾರಗೊಂಡಿದೆ MG ರೋಡು. ಸೊ ಪಬ್ಗಳಲ್ಲಿ ಪಾರ್ಟಿ ಮೂಡು, ಜನ ಜಾಲಿ ಜಾಲಿ ಅಂತಿದ್ದಾರೆ. ಹೋಗ್ಬೇಕಾದ್ರೆ ಖಾಲಿ ಖಾಲಿ ಅನ್ಕೊಂಡು ಹೋಗ್ತಾರೆ. ಅದನ್ನೇ ಇನ್ನೇನು ಹೇಳೋಕ್ಕಾಗುತ್ತೆ ಇಲ್ಲಿಗೆ. ಸೊ ಸದ್ಯಕ್ಕಂತೂ ಬಂದಿದ್ದಾರೆ ಜಾಲಿ ಮೂಡಲ್ಲಿ. ಈಗ ಎಲ್ಲ ತಯಾರಿ ಎಲ್ಲ ಬುಕ್ಕಿಂಗನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಫುಲ್ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಸೊ ಇದನ್ನೇ ಯುಗಾದಿಯ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಹೀಗೆ ಹೋಗಬೇಕಪ್ಪ, ಆಗ ದೇವಸ್ಥಾನಗಳಿಗೆ ಈಗ ಪಾರ್ಟಿಗಳಿಗೆ ಅನ್ನೋ ರೀತಿಯಲ್ಲಿ ಲೆಕ್ಕ ಆಗ್ಬಿಟ್ಟಿದೆ. ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕಂತೂ ಯುವತಿಯರು ಫುಲ್ ಸಜ್ಜಾಗ್ಬಿಟ್ಟಿದ್ದಾರೆ. ಸಂಜೆ ಆದ ನಂತರ ಕಿಕ್ಕೆ ಇರುತ್ತೆ, ಎಲ್ಲರಿಗೂ ಕೂಡ ಪಾರ್ಟಿ ಮೂಡಿಗೆ ಹೋಗ್ತಾರೆ. ಬಟ್ ಸಂಭ್ರಮಾಚರಣೆಯನ್ನು ಮಾಡಿ, ಬೇಡ ಅನ್ನೋದಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಟ್ ಸಾರ್ವಜನಿಕ ಜಾಗಗಳಿಗೆ ಬಂದಾಗ ಹೇಗೆ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಚೂರು ಕಂಟ್ರೋಲಲ್ಲಿರಿ. ಸಭ್ಯತೆಯನ್ನು ಮೀರಿ ಹೋಗೋಕ್ಕೆ ಹೋಗಬೇಡಿ. ಅಸಭ್ಯವಾಗಿ ವರ್ತಿಸಿದರೆ ನಾಳೆ ವಿಡಿಯೋ ಎಲ್ಲೋ ನಿಮ್ಮದು ಬಂತು ಅಂತಂದಾಗ ನಿಮ್ಮ ಫ್ಯಾಮ್ಲಿಗಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ಮುಜುಗರ ಆಗ್ಬಿಡುತ್ತೆ. ಹುಷಾರಾಗಿರಿ.